ಪ್ರೀತಿಯ ನಮ್ಮ ದೇಶ ಕಾಯೋ ಸೈನಿಕರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ್ಕೆ ಸೀನಾ ಭೈ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್. ಹಾಗೆ ನಮ್ಮ ಸಿನಿಮಾ ಶುರುವಾತದಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು, ಎಲ್ಲ ಪ್ರೀತಿಯ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ, 2 ದಿವಸಕ್ಕಾಗಲಿ, ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಮೂವ್ ಅಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇದು ಮೂವ್ ಆಗ್ತಿರ್ಲಿಲ್ಲ. ಅವರೇ ಮೇಯ್ನ್ ಬೇಸ್ಮೆಂಟ್. ತುಂಬ ಖುಷಿಯಾಗುತ್ತೆ. ಅವರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕಿರಡಲ್ಲಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕಬೇಕು ಅಂದ್ರೆ ತುಂಬ ಕಷ್ಟ. ಇವತ್ತಿನರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಕೊಟ್ಟು ಜೊತೆಲಿ ಸೀನಾ ಭೈ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು, ನಾಣಿ ಸರ್ ಜೊತೆ ಕಾಂಬಿನೇಷನ್ನು, ಮತ್ತೆ ಕರಿಸುಬ್ಬು ಸರ್ ಜೊತೆ, ನಮ್ಮ ನಾಗೇಂದ್ರ ಸರ್ ಜೊತೆ, ಮತ್ತು ಹರೀಶ್ ಸರ್ ಜೊತೆ, ಪ್ರೀತಿಯ ಮೌನ ಗುಡ್ಡಮನೆಯವರು, ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದು ಅಲ್ಲದೆ ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ. ಆಮೇಲೆ ಶರತ್ ಲೋಹಿತೇಶ್ವರ್ ಸರ್ ಸುಮ್ಮನೆ ಅಲ್ಲ, ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದರೆ ನಿಜವಾಗ್ಲೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ. ಕಲ್ತಿದ್ದೀನಿ ಸಿನಿಮಾಯಿಂದ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದನೂ ಹೇಳ್ತಿದ್ದೀನಿ, ಯೋಗರಾಜ್ ಭಟ್ ಸರ್ ಹಾಗೂ ನಮ್ಮ ಜಿ ಟಿವಿ ನಮ್ಮ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬ್ಯಾನರು, ಕತೆ, ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ. ನಮ್ಮ ರಾಮನಾರಾಯಣ್ ಸರ್, ಟೈಸನ್, ಕ್ರ್ಯಾಕ್, ಸ್ನೇಹಿತರು, ಒಬ್ಬರ ರಾಜ ಮಾರ್ತಾಂಡ, ಸುಮಾರು ಸಿನಿಮಾ, ಒಂದು 500 ಸಾಂಗ್ಸ್ ಬರ್ತಿದ್ದಾರೆ. ಆಮೇಲೆ ಒಂದು 50 ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ. ಅವ್ರ ಜೊತೆ ನನಗೆ ನಿಜವೂ ಅವ್ರು ನಂಗೆ ಸಿಕ್ಕಿದ್ರು, ನಾನು ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ. ಆ ಭಗವಂತ ನಮ್ಮಿಬ್ಬರನ್ನ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತನ ಮಾಡಿದಕ್ಕೆ ನಿಜವೂ ವಿಶೇಷವಾಗಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವೂ ಗೊತ್ತಿಲ್ಲ ನನಗೀಗೆಲ್ಲ ಕೆಲವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್. ಚಿಕ್ಕದಾಗಿ ಯಾವುದೋ 20 ಸೆಕೆಂಡ್ ವಿಡಿಯೋ ಮಾಡಿರ್ತಾರೆ, ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ. ನಾನು ಡೈರೆಕ್ಟರ್ ಅಂದ್ಬಿಡ್ತಾರೆ ಅವ್ರು ಬೆಳಗ್ಗೆ ಎದ್ರೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಮಗು ಥರ 2 ಗಂಟೆಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಇನ್ನೂ CG ವರ್ಕ್ ಆಗ್ತಿದೆ, ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ. ಸರ್ ನಿಮ್ಮ ಪಾಡಿ ನೀವು ಅಡುಗೆ ಮಾಡ್ಕೊಳ್ಳಿ ಸರ್, ನಾವೇನು ಊಟ ಹಂಚ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ. ಪಾಪ ಮೌನವರು ನೆನ್ನೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಬಂದು ಕಾಲೇಜುಗಳೆಲ್ಲ ಎಲ್ಲೋದ್ರೂ ಕೇಳೋದು ಒಂದೇ, ಏನು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರಾ, ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ. ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದೀವಿ. ಎಲ್ಲೋ 1% ನಂಬಿಕೆ ಇಲ್ಲ ಅಂದ್ರೆ ನಾವು ಇಷ್ಟು ಪ್ರಮೋಷನ್ ಮಾಡ್ತಿರಲ್ಲ, ಇಷ್ಟು ಪ್ರೆಸ್ ಮೀಟ್ ಇಡ್ತಿರಲ್ಲ, ಇಷ್ಟೇನು ನಾವು ದೊಡ್ಡ ಮಟ್ಟಕ್ಕೆ ಏನು ಮಾಡ್ತಿರಲ್ಲ. ನಾವು ಮಾಡಿರೋ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಾ ಇರೋದು. ಹಂಗಾಗಿ ಈ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ, ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಇದೇ ತಿಂಗಳು 23 ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿದ್ದನ್ನ. ಇದೇ ತಿಂಗಳು 23, ಇನ್ನು 13 ದಿನ ಅಷ್ಟೇ ಬಾಕಿ. ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಪ್ರೀತಿಯ ಯೋಧರಿಗೆ ಜೈ ಹಿಂದ್ ಸರ್. ಸೊ ತುಂಬಾ ಖುಷಿ ಆಗ್ತಿದೆ, ಅಂದ್ರೆ ನರ್ವಸ್ ಕೂಡ ಆಗ್ತಿದೆ. ಯಾಕಂದ್ರೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಊರ್ ಮುಂದೆ ನಮ್ಮ ಟ್ರೇಲರ್ ರಿಲೀಸ್ ಆಗಿ ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬಾ ಇಶ್ಯೂಸ್ ಫೇಸ್ ಮಾಡಿದ್ದೀವಿ. ನಮ್ಮ ಮೋದಿ ಅವರಿಂದ ನಾವು ಅದನ್ನ ಫೇಸ್ ಮಾಡಿದ್ದಕ್ಕೆ ಹೊಸ ಒಂದು ಖುಷಿ ಇದೆ. ಸೊ ಅದ್ರ ಮಧ್ಯೆ ನಮ್ಮ ಟ್ರೇಲರ್ ರಿಲೀಸ್ ಅಂತ ಹೇಳುವಾಗ ಒಂದ್ ಸ್ವಲ್ಪ ಟೆನ್ಷನ್ ಇತ್ತು, ಏನಾಗುತ್ತೋ ಏನೋ ಅಂತ. ಬಟ್ ಖುಷಿ ಆಯ್ತು ಇವತ್ತಿನ ನ್ಯೂಸ್ ಕೇಳಿ. ಅಂಡ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದ್ಭುತವಾಗಿ ಬಂದಿದೆ. ಅಂಡ್ ಒಂದು ಎಂಟರ್ಟೈನ್ಮೆಂಟ್ ಪವರ್ ಪ್ಯಾಕ್ಟ್ ನೋಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದೊಂದು ರೀತಿ, ಅಲ್ಲಿ ಒಂದು ಟೆರರ್ ಆದ್ರೆ ಇಲ್ಲಿ ಫನ್ ಇದೆ, ಇಲ್ಲಿ ರೊಮ್ಯಾನ್ಸ್ ಇದೆ. ಸೊ ಒಂದು ಬನ್ಸಲ್ಲಿ ನಾವು ಕಾಣೋಕ್ ಸಿಗ್ಬೋದು. ಸೊ ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ಯಾಕಂದ್ರೆ 23ಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನನ್ನ ಫಸ್ಟ್ ಸಿನಿಮಾ, ನನ್ನ ಮೊದಲ ಹೆಜ್ಜೆ, ನಂದಾಗಿರ್ಲಿ ಮನೋದಾಗಿರ್ಲಿ, ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಂಡ್ ನರ್ವಸ್ ಕೂಡ ಇದೆ. ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ. ಪ್ರಮೋಷನ್ಸ್ ಅಲ್ಲಿ ನಾವು ತುಂಬಾ ನೋಡಿದೀವಿ, ತುಂಬಾ ಇಷ್ಟಪಟ್ಟು ನೋಡ್ತೀವಿ ಅಂತಾನು ಹೇಳಿದ್ದಾರೆ. ಅಂಡ್ 100% ಶೋರ್ ಅವರೆಲ್ಲ ಇಷ್ಟಪಡುವಂತ ಒಂದು ಸಿನಿಮಾ ಅಂತಾನೆ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೊದಲನಾಗಿ ಎಲ್ಲರಿಗೂ ನಮಸ್ತೆ. ಮತ್ತೆ ನಮ್ಮ ಯೋಧರು ಏನು ಬಂದವ್ರೆ ಅವ್ರಿಗೆ ದೊಡ್ಡ ಸೆಲೆಕ್ಟ್ ನನ್ನ ಕಡೆಯಿಂದ ಬೀಳಲೇಬೇಕು, ನಮ್ಮ ತಂಡದ ಕಡೆಯಿಂದ. ಯಾಕೆಂದರೆ ರಾಮನಾರಾಯಣ್ ಸರ್ ಹೇಳ್ಬಿಟ್ರು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ನನಗೂ ಅಷ್ಟೇ ಆಗ್ಬಿಡ್ತು. ಯಾಕಂದರೆ ಒಂದು ಚಿಕ್ಕ ಡ್ರೆಸ್ಸಿನ ಬಗ್ಗೆ ಒಂದು ವಿಷಯ ಹೇಳಿದ್ರು.
ಯಾವಾಗಲೂ ಯೂನಿಫಾರ್ಮ್ ರೆಡಿ ಇರಬೇಕು, ಯಾವಾಗ ಕರೀತಾರೆ ಅಂತ ಗೊತ್ತಾಗಲ್ಲ, ನೀಟಿಗೆ ಹೋಗಲೇಬೇಕು ಅಂತ. ಆದರೆ ನಾವು ಹಂಗಿಲ್ಲ, ಅಲ್ಲಿ ಫಂಕ್ಷನ್ ಹೋಗೋ ಡ್ರೆಸ್ಸು, ಇಲ್ಲಿ ಹೋಗೋ ಡ್ರೆಸ್ಸು ಆ ಥರ ಚೂಸ್ ಮಾಡ್ತಾ ಇರ್ತೀವಿ. ಅವ್ರ ಲೈಫಲ್ಲಿ ಚೂಸಿಂಗೇ ಇಲ್ಲ. ಎನಿ ಟೈಮ್ ಯಾವಾಗಲೂ ಅವ್ರ ಜೀವನ ಇಡ್ತಾ ಇರ್ತಾರೆ ನಮಗೋಸ್ಕರ. ದೊಡ್ಡ ಧನ್ಯವಾದ. ಮತ್ತು ನಾವು ಯೋಧರಿಂದ ಆಶೀರ್ವಾದ ಪಡೆದಿದ್ದೀವಿ ಈ ಸಿನಿಮಾ ಗೆಲ್ಲೋದಕ್ಕೆ. ಅದೇ ಥರ ಕರ್ನಾಟಕ ಜನತೆಯನ್ನು ನಮ್ಮನ್ನು ಈ ಸಿನಿಮಾ ಮೂಲಕ ಏನು ತಂಡ ನಿಮ್ಮನ್ನು ನಂಬಿದೆ, ಕೈ ಬಿಡಲ್ಲ ಅಂತ ನನಗೆ ತುಂಬ ದೊಡ್ಡ ಆಶ್ವಾಸನೆ ಇದೆ. ಥ್ಯಾಂಕ್ ಯು. ನಮಸ್ಕಾರ. ಈ ಚಿತ್ರದಲ್ಲಿ ನಾನು ಒಬ್ಬ NGO ನಡೆಸುವಂತ ವ್ಯಕ್ತಿಯ ಪಾತ್ರ ಮಾಡ್ತಾ ಇದ್ದೀನಿ. ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆ ಅಂದ್ರೆ ರಾಮನಾರಾಯಣ್ ಅವರು ತುಂಬಾ ಹಳೆ ಸ್ನೇಹಿತರು. ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ನೋಡಿದಂತ ಅದ್ಭುತವಾದಂತ ಬರಹಗಾರರು ಅಂಡ್ ಒಳ್ಳೆ ಸ್ಕ್ರೀನ್ ರೈಟರು, ಒಳ್ಳೆ ಡೈಲಾಗ್ ರೈಟರು, ಒಳ್ಳೆ ನಿರ್ದೇಶಕರು. ಇವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬಾ ವರ್ಷಗಳಾದ್ಮೇಲೆ ಅವರು ಕರೆ ಮಾಡಿ ಈ ತರದೊಂದು ಪಾತ್ರ ಇದೆ, ಗೆಸ್ಟ್ ಅಪಿಯರೆನ್ಸ್ ಅಂತ ಅನ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅನ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು. ಅಂಡ್ ಸಂತೋಷ್ ಸರ್ ಒಬ್ಬ ನಿರ್ಮಾಪಕರು ಒಬ್ಬ ಕಲಾವಿದರನ್ನ ಕರೆದಾಗ ಒಬ್ಬ ಕಲಾವಿದನಾಗಿ ನಾವು ಯಾವಾಗ್ಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ. ಸೊ ಇಂಥ ಒಂದು ಒಳ್ಳೆ ಪಾತ್ರ ಅಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯ್ತು, ಕುಲದಲ್ಲಿ ಕೀಳ್ಯಾವುದು ಅಂತ ಒಂದು ಟೈಟ್ಲು. ಅಂತ ಒಳ್ಳೆ ಕಲಾವಿದರಿದ್ದಾರೆ ಎಲ್ರು. ಅಂಡ್ ಮೌನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಾನು ತುಂಬಾ ಅವಕಾಶ ಸಿಗ್ಲಿಲ್ಲ ಮನು ಅವ್ರ ಜೊತೆ, ಮೌನ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಕೆಲವೇ ಸೀನ್ಗಳಿತ್ತು, ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬಾ ಒಬ್ಬ ಪ್ರೇಕ್ಷಕನಾಗಿ ತುಂಬಾ ಖುಷಿ ಕೊಡ್ತಾ ಇದೆ ಎಕ್ಸ್ಪ್ರೆಷನ್ಸ್. ನಾಗೇಂದ್ರ ಅವ್ರು ಹೇಳಿದಾಗೆ ಮನು ಅವ್ರ ಕಾಮಿಡಿ ಅಲ್ಲದೆ ಆಕ್ಷನ್ ಇರ್ಬೋದು ಅಂಡ್ ಏನೋ ಎಮೋಷನ್ಸ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ. ರಾಮನಾರಾಯಣ್ ಸರ್ ತುಂಬಾ ಗ್ಯಾಪ್ ಆಗಿದೆ ಅನ್ಸುತ್ತೆ ಮಧ್ಯ ಅಲ್ವಾ ಈ ನಿಮ್ಮ ನಿರ್ದೇಶನದ್ದು. ಬಟ್ ಈ ಚಿತ್ರದಲ್ಲಿ ಎಲ್ಲಾನು ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ. ಆಕ್ಷನ್, ಡ್ರಾಮಾ, ಎಮೋಷನ್ಸ್, ಪ್ರೀತಿ, ಒಳ್ಳೆ ಹಾಡುಗಳು, ಮನೋಮೂರ್ತಿ ಅವರ ಹಾಡುಗಳಿದೆ ಎಲ್ಲ. ಅಂದ್ರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದೀವಿ. ಒಳ್ಳೆ ಹೃದಯ ಇರುವಂತ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್. ಅಂಡ್ ನಿಜವಾಗ್ಲೂ ಎಲ್ಲರೂ ಜೋರಾದ ಚಪ್ಪಾಳೆ ಕಟ್ಟಬೇಕು. ಅಂಡ್ ಖುಷಿಯಾಗಿದೆ. ಅಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆ, ಡನ್. ಇದು ಯಾರ ಧ್ವನಿ? ಮಿಮಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ಸರ್. ಐ ಥಿಂಕ್ ನಿಜ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಇದೇ ತಿಂಗಳು 23ನೇ ತಾರೀಕು ಒಂದೊಳ್ಳೆ ತಂಡ ಸಿನಿಮಾ ಬರ್ತಿದೆ. ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಿರ್ತಾರಮ್ಮ, ಐ ಥಿಂಕ್ ನಿಜ ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ. ಆಗ್ಬೋದಲ್ಲ? ಬರ್ತೀನಿ. ನಮಸ್ಕಾರ. ಆ ಟೇಪ್ ಈ ಟೇಪ್ ಆಗ್ಬಿಟ್ಟು ನಿಜವಾಗ್ಲೂ ನೀವು ನಂಬಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನ್ರಿ ಜನ ಎಲ್ಲಿ ಹೋಗ್ತಿದೆ ಪ್ರಪಂಚ? ಎಂತೆಂಥ ಬೈಕ್ಗಳು ಹಾಕೊಂಡು ಹೋಗ್ತಾರೆ, ಸ್ಪೀಡಾಗಿ ಹೋಗ್ತಾರೆ, ಆಕ್ಸಿಡೆಂಟ್ಗಳು, ಪ್ರಪಂಚ ಎಲ್ಲಿ ಹೋಗ್ತಿದೆ? ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ಈ ಸಮಾಜದಲ್ಲಿ ನಾವು ಬದುಕಕ್ಕಾಗ್ತಿಲ್ಲ ರೀ. ಹಂಗಾಗಿ ಒಂದು ಮಾತು ಹೇಳ್ತೀನಿ, ಇದೇ ತಿಂಗಳು 23ನೇ ತಾರೀಕು 1000 ಟೆನ್ಷನ್ ಇರಲಿ ನಿಮಗೆ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ. ಈ ಸಿನಿಮಾ ನೋಡಿ ನಿಜವಾಗ್ಲೂ ಥಿಯೇಟ್ರಿಂದ ಆಚೆಗೆ ತುಂಬಾ ಖುಷಿಯಿಂದ ಎದ್ದು ಬರ್ತೀರಾ ಅಂತ ಹೇಳ್ತೀನಿ. ದಟ್ ಇಸ್ ಜಗ್ಗೇಶ್. ಸೂಪರ್. ಸೊ ಎನಿವೇಸ್ ಒಳ್ಳೇದಾಗಿ ಒಂದು ಧ್ವನಿ ಹೇಳ್ತಾ ಇದ್ದಾರೆ ಸರ್, 2 ಧ್ವನಿ ಮಾಡ್ಬಿಡ್ತೀನಿ. ಎಲ್ರಿಗೂ ನಮಸ್ತೆ. ಚೆನ್ನಾಗಿಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕುಲದಲ್ಲಿ ಕೀಳ್ಯಾವುದು ಅಲ್ವೇನ್ರಿ? ಇದಕ್ಕಿಂತ ಇನ್ನೇನ್ ಸೌಭಾಗ್ಯ ಬೇಕು. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ನೋಡಿ. ಅದು ಓದಲಿ ಟ್ರೈಲರ್ ಲಾಂಚ್ ಮಾಡಿದ ನಮ್ಮ ಸೈನಿಕರು ನಿಜವಾಗ್ಲೂ ಹೊಡಿರಿ ಚೋರು ಚಪ್ಪಾಳೆ. ಐ ಲೈಕ್ ಇಟ್. ಇದು ಲಾಸ್ಟ್ ಯಾಕೆ ಸೀರಿಯಸ್ ಆಗಿ ಹೋಗೋದು ಬೇಡ, ಸ್ವಲ್ಪ ಕಾಮಿಡಿ ಆಗಿರ್ಲಿ ಅಂತ. ಈಗ ಎಲ್ಲವನ್ನು ಹೇಳ್ತಾನ. ಏನಣ್ಣ 23ಕ್ಕ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ. ಏನಣ್ಣ ನಮ್ಮ ತಾಯಿನೇ ಹೇಳ್ತಾ ಇದ್ದೀನಿ, ನನ್ನ ಮಗನು ಸಿನಿಮಾ ನೋಡ್ತೀನಿ ಅಂತ. ಈ ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ, ನಮ್ಮ ನಾಯಿನ ನೋಡ್ಬೇಕಣ್ಣ. ಏನಣ್ಣ ಎಲ್ಲವನ್ನು ಹೇಳ್ತಾನ. ನಿಮ್ಮ ಅಪ್ಪನ ದುಡ್ಡು ಎಷ್ಟು ಬಾಕಿ ಮಾಡ್ತಿದ್ದ? ಹೌದು, ನಮ್ಮ ಅಪ್ಪನ ದುಡ್ಡು ತಗೊಂಡಾಗಿ 23ಕ್ಕೆ ಸಿನಿಮಾ ನೋಡ್ತೀನಿ. ಅದು ಏನ್ ಮಾಡ್ತೀರಾ ಮಾಡ್ಕೊಳ್ರಿ. ಮಾಡ್ಕೊಳ್ರಿ. ನಮ್ಮ ತಾಯಿನ ಯಾರ ನಮ್ಮ ಮಕ್ಕಳು ಈ ತರ ಒಟ್ಟೊರ್ಸಿದ್ರೆ ಸಿನಿಮಾ ನೋಡ್ತೀನಿ. ಎಲ್ರಿಗೂ ನಮಸ್ತೆ. ಡೈರೆಕ್ಟ್ರು ನಾವು ಒಂದೇ ಏರಿಯಾದಲ್ಲಿದ್ದವರು ಇದೀವಿನೂ ಕೂಡ. ಈಗಲೂ ಅವಾಗ ರೇಗಿಸ್ತಾ ಇರ್ತೀನಿ, ಏನ್ ಸರ್ ಒಂದೇ ಏರಿಯಾದಲ್ಲಿದ್ದು ನಮ್ಗೊಂದು ಅವಕಾಶ ಕೊಡಲ್ಲ ಅಂತ. ಯಾವುದೇ ಬಟ್ ಅದು ಬಿಟ್ಟು ಈಗ ಕೊಡದೇ ಇರಲಿ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು. ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ. ನಾನು ಹೇಳ್ತೇನೆ, ನೋಡಿ ಸರ್ ನೀವೆಂಥ ರೈಟ್ರು, ನಿಮ್ಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು. ಅವರು ಇದೇ ರೀತಿ ಹೇಳೋದು.
ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ರಾಮನಾರಾಯಣ್ ಸರ್. ಈ ಟ್ರೈಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜ್ ಅಲ್ಲಿ ಇದೆ ಅಂತ. ಮನು ಅವ್ರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ, ಆಕ್ಷನ್ಗೂ ಸಹಿ, ಎಮೋಷನಲ್ಗೂ ಸಹಿ, ಎಲ್ಲಾ ತರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರ್ ಅಲ್ಲಿ ಕಾಣುತ್ತೆ. ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಜುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು, ತುಂಬಾ ಚೆನ್ನಾಗಿದೆ. ಆಮೇಲೆ ಬಹಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ. ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಈಗ ಮಾಡ್ತಿರೋದು. ಅವರಿಗೆ ಸೀನಿಯರ್ ಅಂತ ಅನ್ಸ್ಕೊಳಕ್ ಇಬ್ಬರಿಗೂ ಇಷ್ಟ ಆಗ್ತಾ ಇಲ್ಲ. ಅದೇ ನಾನು ಟೆಕ್ನಿಕಲ್ ಅಲ್ಲಿ ಸೀನಿಯರ್ ಸರ್, ಎಡಿಟರ್ ಆಗಿ ನಾನು ಚಿಕ್ಕ ವಯಸ್ಸಿಂದಾನೇ ಎಡಿಟರ್ ಆಗಿ ಬಂದೆ ನಾನು. ಎಲ್ಲ ಚೆನ್ನಾಗಿದೆ. ಆಮೇಲೆ ನಾನು ಆಕ್ಚುಲಿ ಇನ್ನೂ ನನ್ಗೆ ಬಹಳ ಇಷ್ಟ ಆಗಿದ್ದು ಮನು ಅವ್ರು ಬಂದಿರೋಲ್ಲ ಕ್ಯಾಮ್ರಾಮನ್, ಆಕ್ಚುಲಿ ಫೋಟೋಗ್ರಫಿ, ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರು, ಆಮೇಲೆ ಟ್ರೈಲರ್ ಕಟ್ ಮಾಡಿದಂತ ಎಡಿಟರು ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಬರೀ ಇಲ್ಲಿ ನಾವು ಆರ್ಟಿಸ್ಟ್ಗಳು ಓಕೆ ನಾವೆಲ್ಲರೂ ಮಾತಾಡ್ತೀವಿ, ಬಟ್ ಅದನ್ನ ಯಾವ ರೀತಿ ನಮ್ಮನ್ನ ತೋರಿಸ್ತಾರೆ, ಯಾವ ರೀತಿ ವಿಜುವಲೈಸ್ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಕಟ್ಸ್ ಆಗ್ಲಿ, ಅವ್ರನ್ನು ನೆನೆಸ್ಕೊಬೇಕು ಈ ಟೈಮಲ್ಲಿ. ಆಮೇಲೆ ಎಲ್ಲಾಗಿನ ನಮ್ಮ ಸೋಲ್ಜರ್ಸ್ ಬಂದಿರೋದು ಬಿಗ್ ಸಲ್ಯೂಟ್ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ, ಬಹಳ ಎಮೋಷನ್ ಕೂಡ ಆಗುತ್ತೆ. 23ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತ ಸಿನಿಮಾನ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ. ಕನ್ನಡ ಜನತೆಗೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ವಾರ್ ನಡೀತಾ ಇದ್ದಂಗೆನೆ ಒಂದು ಆತಂಕ ನಮ್ಮಲ್ಲೂ ಶುರುವಾಯಿತು. ನಾವು ನಿರ್ಮಾಪಕರು ಮಾತಾಡ್ತಾ ಇದ್ವಿ, ಈಗ ಟ್ರೈಲರ್ ಬಿಡುಗಡೆ ಮಾಡೋಣವಾ ಬೇಡವಾ ಅಂತ. ಆ ಆತಂಕ ಹೇಗಿತ್ತು ಅಂದ್ರೆ, ನಾವು ನಮ್ಮ ಸಿನಿಮಾದ ಹಿರಿಯರನ್ನೆಲ್ಲ ವಿಚಾರಿಸ್ತಾ ಇದ್ವಿ, ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ. ಎಲ್ಲರೂ ಧೈರ್ಯ ಕೊಟ್ಟಿದ್ದು ಒಂದೇ, ಏನೇ ಆಗ್ಲಿ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ, ಒಳ್ಳೆ ಪ್ರಯತ್ನ ಇದೆ, ನೀವು ಮಾಡಿ ಮುನ್ನುಗ್ಗಿ ಅಂತ. ಸೊ ನಾವು ನಮ್ಮ ನಿರ್ಮಾಪಕರಿಬ್ರು ತೀರ್ಮಾನ ತಗೊಂಡು ಟ್ರೈಲರ್ ಲಾಂಚ್ ಮಾಡೋಣ, ಡೇಟ್ ಅನೌನ್ಸ್ ಮಾಡಿದೀವಿ, ನಮ್ಮ ಸಿನಿಮಾನ ತೆರೆಗೆ ತರೋಣ, ಏನ್ ಅನ್ಕೊಂಡಿದ್ರು ಆ ಡೇಟ್ಗೆ ಬರೋಣ ಅಂತ. ಸೊ ಕೋಇನ್ಸಿಡೆಂಟ್ಲಿ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಇದೇ ಟೈಮ್ಗೆ ಬರ್ತಿದ್ದ ಹಾಗೆ ಒಂದು ಒಳ್ಳೆ ಸಿಹಿ ಸುದ್ದಿ ನಮ್ಮ ನಿರ್ಮಾಪಕರೇ ನನಗೆ ಫಸ್ಟ್ ಹೇಳಿದ್ದು, ಇದು ಕದನ ವಿರಾಮ ತಗೊಂಡಿದ್ದಾರೆ ಅಂತ. ಸೊ ಇದು ಕೇಳಿ ಬಹಳ ಖುಷಿ ಆಯ್ತು. ಸೊ ನನಗೆ ಕದನ ವಿರಾಮ ಆಗಿದ್ದು ಖುಷಿ ಅನ್ನೋದಕ್ಕಿಂತ ನಮ್ಮ ಟ್ರೈಲರ್ ರಿಲೀಸ್ ಆಗೋ ದಿವಸ ಆ ಒಂದು ಇನ್ಸಿಡೆಂಟ್ ಆಗಿದ್ದು ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಪ್ರತೀಕಾರ ಏನಿತ್ತು ಅದನ್ನ ತೀರಿಸಿಕೊಂಡಿದ್ದಾರೆ, ಅದರೊಂದು ಖುಷಿ ಇದೆ. ಹಾಗೆ ನಮ್ಮ ಜನರಿಗೆ ನಾವು ಏನು ಒಂದು ಹೊಸದಾಗಿ ಒಂದು ಮನರಂಜನೆ ಕೊಡಬೇಕು ಅನ್ನೋ ಒಂದು ಒಂದು ಖುಷಿಯಲ್ಲಿ ನಾವಿದ್ದೀವಿ. ಆ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಆಯ್ತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ ಖುಷಿ ಕೊಡ್ತಾ ಇದೆ. ಇಲ್ಲಿ ಆಕ್ಚುಲಿ ನಾನು ನಿರ್ದೇಶಕ, ಈ ಚಿತ್ರಕ್ಕೆ ಬಹಳ ಮಾತಾಡಬೇಕು, ಆದ್ರೆ ನಾನು ಟ್ರೈಲರ್ ತೋರ್ಸಾದ್ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತಾನು ಅನಿಸ್ತಾ ಇದೆ. ಸಿನಿಮಾ ಮಾತಾಡಬೇಕು, ನಮ್ಮ ಕೆಲಸ ಮಾತಾಡಬೇಕು. ನಿರ್ಮಾಪಕರು ಜವಾಬ್ದಾರಿ ಕೊಟ್ಟು ಒಂದು ಕೆಲಸ ಮಾಡೋಕ್ಕೆ ನಮ್ಮನ್ನು ವಹಿಸಿದಾಗ ಅಲ್ಲಿ ಯೋಗರಾಜ್ ಭಟ್ರು, ಶರಣಯ್ಯ ಅವರು, ಇನ್ನು ನಮ್ಮ ತಂಡದಲ್ಲಿರ್ತಕ್ಕಂಥ ಹಿರಿಯರು ಕೆಲವರು, ಸೊ ಎಲ್ಲರೂ ಸೇರಿ ಒಂದು ಜವಾಬ್ದಾರಿ ನಾನು ಕೊಟ್ಟಾಗ ಎಷ್ಟು ನಾನು ಜವಾಬ್ದಾರಿಯಿಂದ ಈ ಕೆಲಸ ಮಾಡಿದ್ದೀನಿ ಅನ್ನೋದು ಈಗ ಒಂದು ಸಣ್ಣ ಟ್ರೈಲರ್ ಅಲ್ಲಿ ಕಾಣುತ್ತೆ. ಸಿನಿಮಾ ನೋಡಿದಾಗ ಅದು 10 ಪಟ್ಟು ಹೆಚ್ಚಾಗೇ ಇರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಖಂಡಿತವಾಗಿ ಜನ ಯಾಕೆ ಬರಬೇಕು, ಈ ಸಿನಿಮಾ ನೋಡಬೇಕು ಅನ್ನೋದು ಹೇಳ್ತಿದ್ರು. ಮನರಂಜನೆ ಒಂದೇ ಉದ್ದೇಶ ಅಲ್ಲ. ಸೊ ಒಂದಷ್ಟು ಮೆಸೇಜ್ಗಳು ತಿಳ್ಕೊಳ್ಳೋದಿರುತ್ತೆ. ಅಂದ್ರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಎಷ್ಟೋ ಇರ್ತವೆ. ಒಂದು ಚಿತ್ರ ನೋಡಿ ಎಷ್ಟೋ ಬದಲಾವಣೆಗಳು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ. ಹಾಗೆ ನಮ್ಮ ಕಥೆಯಲ್ಲೂ ಒಂದು ಒಳ್ಳೆ ಉದ್ದೇಶ ಇದೆ, ಜನರು ತಿಳ್ಕೊಳ್ಳೋ ಅಂಥದ್ದಿದೆ. ಅದು ಯೋಗರಾಜ್ ಭಟ್ರು ಮಾಡಿದಂಥ ಒಂದು ಕಥೆಯಲ್ಲಿ ತುಂಬಾ ಅದನ್ನ ಸಿನಿಮಾ ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಒಳ್ಳೆ ಒಂದು ಪಾಯಿಂಟ್ ಇಟ್ಟು ಒಂದು ಕತೆ ಮಾಡಿದ್ದಾರೆ. ಒಂದು ಮನರಂಜನೆ ಕೂಡ ಅದು ಅಲ್ಲಿ ತುಂಬಿ ಅದನ್ನ ಹೇಗೆ ಜನರಿಗೆ ಕೊಡಬೇಕು ಅನ್ನೋ ತರ ನಮ್ಮ ಇಡೀ ತಂಡ ಕೆಲಸ ಮಾಡಿದೀವಿ. ತುಂಬಾ ಅದ್ಭುತವಾಗಿ ಬಂದಿದೆ. ಇದೇ 23ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ಅಂತಂದ್ರೆ ತುಂಬಾ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಅಲ್ಲ ನನಗೇನೋ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಬಂದು ನಿಂತ್ಕೊಳಕ್ಕಾಗಲ್ಲ, ಅಲ್ಲೇ ಕೂತ್ಕೊಳ್ಳಿ ಆಮೇಲೆ ಕರಿತೀವಿ ಅಂತ ಹೇಳಿದ್ದಾರೆ. ನಾನು ಇವರೆಲ್ಲರಿಗೇನೋ ಚಿಕ್ಕವನ್ರಿ, ನಾನು ತುಂಬಾ ಚಿಕ್ಕವನು. ನಾನು ನೋಡಿದ್ರೆ ಗೊತ್ತಾಗಲ್ವಾ ನಿಮಗೆ? ಬಹಳ ಸಂತೋಷದ ದಿನ. ಮತ್ತೆ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು. ಜೈ ಕಿಸಾನ್, ಜೈ ಜವಾನ್, ನಮ್ಮ ದೇಶ ಕಾಯೋರು. ಅವರ ಕೈಲಿ ನಮ್ಮ ಸಂತೋಷ್ ಅವರು, ರಾಮನಾರಾಯಣ ಅವರು ಈ ಟೀಸರ್ನ ಬಿಡುಗಡೆ ಮಾಡಿದಂದ್ರೆ ಅವ್ರ ಮೊದಲು ನಮಸ್ಕಾರ ಮಾಡ್ತೀನಿ. ಮತ್ತು ನಿಮ್ಮ ಸೇವೆ ಇದೆಯಲ್ಲ ಅಪಾರ, ಅದು ಅಪಾರ. ಅವರೆಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ದೇಶ ಗಡಿ ಕಾಯ್ತಾ ಇರೋದು ಆ ಪರಿಸ್ಥಿತಿಗಳಾದ್ರೆ ಟಿ ವಿ ನೋಡ್ತಾ ಇರ್ತೀವಿ ನಾವು. ಎಷ್ಟು ಅವರಿಗೆ ನಾವಾದ್ರೆ ಸ್ವಲ್ಪ ಬಿಸಿಲು, ಅಯ್ಯೋ ಬಿಸಿಲಪ್ಪ ಅಂತೀವಿ, ಹೊಸ ಬಾಯಿ ಹಾಕಿದ್ರೆ ಅವ್ರಿಗೆ ನೀರು ಬೇಕಪ್ಪ ಅಂತೀವಿ. ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ದಿದ್ದಲ್ಲ, ಆ ಪುಣ್ಯಾತ್ಮರಿಗೆ ಅವರ ಪಾದಾರ್ವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂತಂದ್ರೆ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಇದರಲ್ಲಿ ಎಲ್ಲ ಶ್ರಮನೂ ಇದೆ. ಇದರಲ್ಲಿ ಒಬ್ಬೊಬ್ಬರ ಶ್ರಮ ಅಲ್ಲ, ಎಲ್ಲರ ಶ್ರಮ, ತಾಂತ್ರಿಕರ ಶ್ರಮ ಇರ್ಬೋದು, ಕಲಾವಿದರ ಶ್ರಮ ಇರ್ಬೋದು, ನಿರ್ಮಾಪಕರ ಶ್ರಮ ಇರ್ಬೋದು, ಪ್ರತಿಯೊಬ್ಬರ ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇದೆ. ಇವರೆಲ್ಲ ನೋಡಿ, ಅದರಲ್ಲೂ ನಮ್ಮ ಕಲಾವಿದರಿದ್ದಾರಲ್ಲ, ಎಲ್ಲ ನಮ್ಮ ಆಪ್ತರೆಲ್ಲ ಇವ್ರ ಜೊತೆಲೆಲ್ಲ ಸಾಕಷ್ಟು ಪಾತ್ರ ಮಾಡಿದ್ವಿ. ಅದ್ರಲ್ಲಿ ನಮ್ಮ ಮನು, ನನಗೆ ಗೊತ್ತಿರಲಿಲ್ಲ, ನನಗೆ ಇಷ್ಟೊಂದು ಅವರು ಮಿಮಿಕ್ರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಇದೆಲ್ಲ ನೋಡ್ಬಿಟ್ರೆ, ಕಾಮಿಡಿ ನೋಡ್ಬಿಟ್ರೆ ಅವ್ರು ಇಂಥ ಒಳ್ಳೆ ಅಂತ ಸೀರಿಯಸ್ ಪಾತ್ರ ಮಾಡಿದಾರೆ. ಹೀರೋ ಯಾವ ಹೀರೋಗೂ ಕಮ್ಮಿ ಇಲ್ಲ ರೀ ನಮ್ಮ ಹುಡುಗ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಗವಂತ ಇವ್ರಿಗೆ ಒಳ್ಳೆ ಹೇಳ್ತಾರಲ್ಲ, ಸುಮ್ಮನೆ ಒಂದು ಪೂರ್ತಿ ಅನ್ನ ಬೆಂದಿದೆಯಾ ನೋಡೋಬೇಡ, ಒಂದು ಅಕ್ಕಿ ಕಾಳು ಒಂದು ನೋಡ್ಬಿಟ್ಟು ಸಾಕು, ಒಂದು ನೋಡಿದ್ರೆ ಸಾಕು ಬೆಂದು ಬಿಟ್ಟಿದೆ ಅಂತ. ಈ ಚಿತ್ರ ನೋಡಿದ್ರೆ ಆಗತ್ತೆ ನಮಗೆ. ನನ್ಗೊಂದು ಸಂಕಟ ಏನಪ್ಪ ಅಂದ್ರೆ ಇವ್ರ ಜೊತೆ ಪಾತ್ರ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಹೇಳ್ತೀನಿ. ನನ್ನ ಆಯಸ್ಸಿದ್ರೆ ಇವ್ರ ಜೊತೆ ಇನ್ನೊಂದು ಸರಿ ಅಲಾಟ್ ಪಾತ್ರ ಮಾಡ್ತೀನಿ ನನಗೆ. ಮತ್ತೆ ನಾನು ಹೆಚ್ಚಿಗೆ ಮಾತಾಡೋಲ್ಲ, ಯಾಕೆಂದ್ರೆ ಮಾತಾಡೋದಂತ ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ. ಈ ಚಿತ್ರ ಮರೆಯೋದಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಮಾತು ನೋಡಿ. ನಮ್ಮ ಸೀನಲ್ಲಿ ಒಂದು ಯೋಗರಾಜ್ ಭಟ್ರು ಹೇಳಿದ್ದಾರೆ, ನೋಬಡಿ ಕ್ಯಾನ್ ಟಚ್ ಮೀ. ನೀವು ನನ್ನ ಮುಟ್ಟಬಹುದು, ನನ್ನ ಮೈ ಮುಟ್ಟಬಹುದು, ನನ್ನ ತಲೆ ಮುಟ್ಬೋದು, ಕೈ ಮುಟ್ಬೋದು, ಆದರೆ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಎಂಥ ಸಂಭಾಷಣೆ ಅದು! ಅಂದರೆ ನನ್ನನ್ನು ಅಂದರೆ ಅದು ಆತ್ಮನೇ ಪರಮಾತ್ಮನೇ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂಥ ಡೈಲಾಗ್ಸ್ ಬರೆದಿದ್ದಾರೆ ಅವರು. ಅದು ಮನಸ್ಸಿನಲ್ಲಿ ಉಳಿಯುವಂಥದ್ದು. ಈ ಚಿತ್ರದಲ್ಲಿ ಎಂಥ ಮಾತದು. ಆದರೆ ಒಂದು ಮಾತ್ರ ನಿಜ, ಈ ಚಿತ್ರ ನಮ್ಮ ಇಡೀ 7 ಕೋಟಿ ಅಭಿಮಾನಿಗಳು, ಅನ್ನದಾತಗಳ ಮನಸ್ಸನ್ನು ಮುಟ್ಟತ್ತೆ, ಖಂಡಿತ ಮುಟ್ಟತ್ತೆ. ಕುಲದಲ್ಲಿ ಕೀಳು ಯಾವುದು, ಮೇಲೆ ಯಾವುದು ಇದೆಲ್ಲ ಇದು ಪ್ರತಿಯೊಂದು. ಯಾಕಂದರೆ ಸಂಭಾಷಣೆನೂ ಆಗಿದೆ, ದೃಶ್ಯನೂ ಆಗಿದೆ. ನೀವೆಲ್ಲ ನೋಡಿದ್ರಿ ಟೀಸರು. ಮತ್ತು ಇದೇ 23ನೇ ತಾರೀಕು ಬಿಡುಗಡೆ ಆಗುತ್ತೆ. ಮತ್ತೆ ನಮ್ಮ ಗೆಳೆಯರ ಜೊತೆ ಮತ್ತೆ ಟೆಕ್ನಿಷಿಯನ್ ಮತ್ತೆ ಈ ಟೀಸರ್ಗೆ ಬಂದು ಇವ್ರ ಜೊತೆಯಲ್ಲೇ ಸೇರಿ ಆ ಟೀಸರ್ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಪತ್ರಕರ್ತರಿಗೂ, ಮಾಧ್ಯಮದವರು ಎಲ್ಲರೂ ಸಹ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸ್ಕೊಂಡೇ ಬಂದಿದ್ರಿ. ಇದೇ ಥರ ಈ ಚಿತ್ರವನ್ನು ಸಾಕಷ್ಟು ಒಂದು ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರ ಪ್ರಯತ್ನ, ಸಹಕಾರ ಇದೆ. ಧನ್ಯವಾದಗಳು. ಈ ಚಿತ್ರ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ ನನಗೆ ತುಂಬಾ ಇಷ್ಟವಾದ ತಬಲನಾಣಿ ಸರ್, ಕರಿಸುಬ್ಬು ಸರ್, ಹರೀಶ್ ರಾಜ್ ಸರ್, ಮತ್ತೆ ನಾಗರಾಜ ಸರ್, ಸೊ ಮತ್ತೆ ನನ್ನ ಫೇವರೇಟ್ ಡ್ರ್ಯಾಗನ್ ಮಂಜು ಅವರು, ಮತ್ತೆ ಸೀನಾಬಾಯಿ. ಸೊ ಇವರೆಲ್ಲ ಎಫರ್ಟ್ ತುಂಬಾ ಚೆನ್ನಾಗಿದೆ. ಸೊ ನನಗೆ ಆಸ್ ಎ ಪ್ರೊಡ್ಯೂಸರ್ ಆಗಿ ತುಂಬಾ ಖುಷಿಯಾಗಿದೆ. ಸೊ ಸಮಾಧಾನ ತಂದಿದೆ. ಸೊ ಜೊತೆಗೆ ಸಿನಿಮಾನು ನೋಡಿದ್ದೀನಿ ನಾನು, RR ಆದ್ಮೇಲೆ ನೋಡಿಲ್ಲ. ಸೊ ವಿತೌಟ್ RR ತುಂಬಾ ಇಷ್ಟ ಆಯ್ತು ನನಗೆ. ಸೊ ಇದಕ್ಕೆಲ್ಲ ಕಾರಣಕರ್ತರು, ತುಂಬಾ ಚೆನ್ನಾಗಿ ಬರ್ಲಿಕ್ಕೆ ಕಾರಣಕರ್ತರು, ಅಂದ್ರೆ ನನಗೆ ಇಷ್ಟ ಆಗಕ್ಕೆ ಕಾರಣ, ಅಂದ್ರೆ ಚೆನ್ನಾಗಿ ಇಷ್ಟ ಆಗಕ್ಕೆ ತುಂಬಾ ಪ್ರಯತ್ನ ಪಟ್ಟಿರುವಂತ ನಮ್ಮ ಡೈರೆಕ್ಟರ್ ಸರ್. ಸೊ ತುಂಬಾ ಎಫರ್ಟ್ ಹಾಕಿ ರಾತ್ರಿ ಹಗಲು ಕೂತು ಕೆಲಸ ಮಾಡಿದ್ದಾರೆ. ಸೊ ಅವ್ರ ಎಫರ್ಟ್ ನನಗೆ ಮಾತ್ರ ಗೊತ್ತು, ಮನಗ್ ಮಾತ್ರ ಗೊತ್ತು. ಸೊ ತುಂಬಾ ಸ್ನೇಹಜೀವಿ, ಒಳ್ಳೆ ಮನುಷ್ಯ. ಸೊ ಇಂಥವ್ರ ಜೊತೆ ನಾನು ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ. ಸೊ ಇವರು ಎಲ್ಲ ನಾರ್ಮಲ್ ಆಗಿ ಡೈರೆಕ್ಟರ್ಸ್ ಅಂದ್ರೆ ಸೊ ಒಬ್ಬ ಪ್ರೊಡ್ಯೂಸರ್ ಜೊತೆ ಕಿತ್ಕೊಂಡು ತಿನ್ನೋದೇ ನೋಡ್ತಿರ್ತಾರೆ, ಎಷ್ಟು ದುಡ್ಡು ಬರುತ್ತೆ, ಇಲ್ಲ ಕಮಿಷನ್, ಇಲ್ಲ ಇನ್ನೊಂದು. ಸೊ ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ, ಅವ್ರು ಇದಾರೆ ಅಂತ ನಾನು ಹೇಳ್ತಿಲ್ಲ. ಸೊ ರಿಯಲಿ
ತುಂಬಾ ಹಾರ್ಡ್ಲಿ ಜೆನ್ಯೂನ್ ಪರ್ಸನ್ ಅವರು. ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಸಿನಿಮಾ ಇದು ಗೆದ್ರೆ. ಸೊ ನಾನು ಒಬ್ಬನಿಗೆ ಅಲ್ಲ, ನನಗೆ ದುಡ್ಡು ಬರುತ್ತೆ ಹೋಗುತ್ತೆ, ಅದು ನೆಕ್ಸ್ಟ್. ಸೊ ಒಂದು ಒಳ್ಳೆ ಹೆಸರು ನಮ್ಮ ಡೈರೆಕ್ಟರ್ಗೆ ಬರಬೇಕು. ಹಾಗೆ ನನ್ನ ಪ್ರೀತಿಯ ತಮ್ಮ ಮಡೆನೂರು ಮನು, ಸೊ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಅದು ಬಿಟ್ರೆ ನಾನು ಏನು ನೋಡಿಲ್ಲ ಅವರಿಂದ. ಸೊ ಪರ್ಸನಲಿ ತುಂಬಾ ಒಳ್ಳೆ ಟ್ಯಾಲೆಂಟೆಡ್. ನೋಡಿದೀರಾ ನೀವು ಎಷ್ಟೆಷ್ಟು ಕಷ್ಟಪಟ್ಟು ಕಾಲೇಜು, ಸ್ಕೂಲು, ಅಂಗಡಿ, ಬಾರು, ಮತ್ತೆ ಹೋಟೆಲ್ಸ್, ಬಸ್ ಸ್ಟಾಪ್, ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ. ಈಗಿನ ಕಾಲದಲ್ಲಿ ಯಾವ ಹೀರೋಗಳು ಆತರ ಮಾಡ್ತಾರೆ, ಆತರ ಮಾಡಕ್ ನಾನಂತೂ ನೋಡಿಲ್ಲ ಇಲ್ಲಿವರೆಗೂ. ಸೊ ಯಾವ ಹೀರೋ ಮಾಡದೇ ಇರೋ ಕೆಲಸಗಳೆಲ್ಲಾನು ಒಂದೇ ತರ, ಯಾವುದೇ ತರ ಈಗೋಸ್ ಇಟ್ಕೊಳ್ಳೋದಲ್ಲೇ. ನಾನು ಯಾವ್ದು ಮಾಡಿ ಅಂತಾನು ಹೇಳಿಲ್ಲ, ಬಟ್ ಅವರೇ ಪರ್ಸನಲ್ ಆಗಿ ಗೆಲ್ಬೇಕು ಅನ್ನೋ ಒಂದು ಆ ತುಡಿತ ಇದೆಯಲ್ಲ, ಸೊ ಅದಕ್ಕೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಮನುನ. ಸೊ ಇದೇ ತರ ಇದೊಂದೇ ಸಿನಿಮಾ ಅಲ್ಲ, ಅವರಿಗೆ ಮುಂದಿನ ಸಿನಿಮಾಗಳಲ್ಲೂ ಇದೇ ತರ ಮಾಡಿ ಅಂತಾನೆ ನಾನು ಯಾವಾಗ್ಲೂ ಅಡ್ವೈಸ್ ಮಾಡ್ತೀನಿ. ಪ್ರೊಡ್ಯೂಸರ್ ಜೊತೆ ನಿಲ್ಬೇಕಾಗಿರೋದು ನಿಜವಾಗಿಯೂ ಒಬ್ಬ ಡೈರೆಕ್ಟರ್ ಮತ್ತೆ ಹೀರೋ ಮತ್ತೆ ಹೀರೋಯಿನ್. ಸೊ ನನ್ನ ಅದೃಷ್ಟಕ್ಕೆ ನನ್ನ ಜೊತೆ ಎಲ್ಲ ಆರ್ಟಿಸ್ಟ್ಗಳು ನಿಂತಿದ್ದಾರೆ. ತಬಲಾ ರಾಣಿ ಸರ್ ಕರೆದಾಗೆಲ್ಲ ಬಂದಿದ್ದಾರೆ ಪ್ರೀತಿಯಿಂದ. ಸೊ ನಮ್ಮ ಮನೆಗೂ ಬಂದ್ರು, ಮದುವೆಗೆ ಬಂದ್ರು. ಸೊ ಹಾಗೆ ನಮ್ಮ ಮೌನ ಗುಡ್ಡೆ ಮನೆ, ಸಾರಿ. ಸೊ ಮೌನ ಅವರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಆಲ್ರೆಡಿ ಸೀರಿಯಲ್ ಅಲ್ಲಿ 3 ರಿಂದ 4 ವರ್ಷ ಸೀರಿಯಲ್ ಅಲ್ಲಿ ಅವರು ಅಪ್ರೂವ್ ಮಾಡಿದ್ದಾರೆ ಆಲ್ರೆಡಿ, ರಾಮಚಾರಿ ಅನ್ನೋ ಸೀರಿಯಲ್ ಅಲ್ಲಿ. ಸೊ ಅವರು ವೆರಿ ಡಿಸರ್ವ್ಡ್ ಒಂದು ಒಳ್ಳೆ ಚಾನ್ಸ್, ಒಂದು ಸಿನಿಮಾ ಅವ್ರಿಗೆ ಆಲ್ರೆಡಿ ಆಫರ್ಸ್ ಗಳು ಬರ್ತಾನೆ ಇದೆ. ಸೊ ಮುಂದೆ ಅವರು ಒಂದು ಒಳ್ಳೆ ದೊಡ್ಡ ಹೀರೋಯಿನ್ ಅಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆಯುವ ಎಲ್ಲಾ ಒಂದು ಇದು ಕಾಣ್ತಾ ಇದೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ಸೊ ಅದ್ ಬಿಟ್ರೆ ನಾನು ಸಿನಿಮಾ ಚೆನ್ನಾಗಿದೆ, ತುಂಬಾ ಓವರ್ ಆಗಿ ಅದ್ರ ಬಗ್ಗೆ ಏನ್ ಹೇಳಕ್ ಹೋಗಲ್ಲ. ಜನಗಳ ಅಂದ್ರೆ ಪಬ್ಲಿಕ್ ನೋಡಿ ಇಷ್ಟಪಟ್ರೇನೆ ಅದು ಸಿನಿಮಾ ಅನ್ನೋ ಒಂದು ನಮ್ಮ ಕಷ್ಟಕ್ಕೆ, ನಾವು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕತೆ. ಇದರಲ್ಲಿ ಬೇರೆ ಯಾವುದೇ ತರ ಒಂದು ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ನಮ್ಗೆ ಜನಗಳಿಗೆ ರೀಚ್ ಆಗ್ಬೇಕು, ಜನಗಳಿಗೆ ಇಷ್ಟ ಆಗ್ಬೇಕು, ಅದೇ ನಮ್ಮ ಗುರಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸಿಹಿ ಸುದ್ದಿ ಹೇಳಿದ್ರು ಕದನ ವಿರಾಮ ಅಂತ, ಬಹಳ ಸಂತೋಷ ಸುದ್ದಿ. ಈ ಕದನ ವಿರಾಮದ ದಿನ ನಮ್ಮ ಕುಲದಲ್ಲಿ ಕೇಳಾವ ಟೀಸರ್ ಬಿಡುಗಡೆ ಆಗ್ತಾ ಇದೆ. ಇದೇ 23ಕ್ಕೆ ಥಿಯೇಟರ್ ಬರ್ತಾ ಇದೆ. ಸಿನಿಮಾದಲ್ಲಿ ನಾವೆಲ್ಲ ಕಲಾವಿದರು ಏನ್ ಕಷ್ಟಪಟ್ಟಿದೀವಿ ಅನ್ನೋದನ್ನ ಒಂದೊಂದು ತುಣುಕು ನೀವು ಈಗ ಟೀಸರ್ ಅಲ್ಲಿ ನೋಡಿದ್ದೀರಾ. ಎಲ್ಲರಿಗೂ ಒಂದು ಇಷ್ಟವಾಗುವಂತ ಸಿನಿಮಾ ಅಂತ ನಾನು ಅದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾತಾಡೋದಕ್ಕೆ ಏನೂ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲ ಮಾತಾಡಿದ್ವಿ. ನಾಣಿ, ನಾನು, ಮಡೆನೂರು ಮನು ದಿನ ಗುದ್ದಾಡ್ಕೊಂಡು ಒಂದು 22 ದಿನ ವರ್ಕ್ ಮಾಡಿದ್ದೀವಿ. ಅವರೆಲ್ಲ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ಒಳ್ಳೆ ಹಾಡುಗಳಿದೆ. ಸೊ ನನಗಂತೂ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನನ್ನ ಪಾತ್ರದ ಬಗ್ಗೆ. ಜನ ಬಂದು 23ಕ್ಕೆ ಮಾರ್ನಿಂಗ್ ಶೋ ನೋಡಿದ ಮೇಲೆ ಸಿನಿಮಾದ ತಾಕತ್ತು ಏನು ಅಂತ ಗೊತ್ತಾಗೋದು. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ನಮಸ್ಕಾರ. ಇಷ್ಟೇ ನಗುವನ್ನ ಸ್ಕ್ರೀನ್ ಅಲ್ಲಿ ಕೂಡ ಕಾಣಬಹುದಾ ನಾವು? ಸೂಪರ್ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ನಮ್ಮ ತಂಡದ ಪರವಾಗಿ ನಮಸ್ಕಾರ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಇವತ್ತು ಟ್ರೈಲರ್ನ ರಿಲೀಸ್ ಮಾಡಿದಂತಹ ದೇಶ ಕಾಯೋ ವೀರ ಯೋಧರು, ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಸಾಷ್ಟಾಂಗ ನಮಸ್ಕಾರ. ತುಂಬಾ ಸಂತೋಷದ ವಿಚಾರ. ಟೀಸರು, ಟ್ರೈಲರು, ಅದು ಇದು ಅಂದಾಗ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ಹುಡುಕ್ತಾ ಇರ್ತೀವಿ ನಮಗಿಂತ ಹಿರಿಯರು, ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ. ನೀವು ಬಂದಿರೋದು ನಮಗೆ ನಿಜವಾಗ್ಲೂ ಖುಷಿ, ತುಂಬಾ ಸಂತೋಷ ಕೊಟ್ಟಿದೆ. ಮತ್ತೊಮ್ಮೆ ಧನ್ಯವಾದಗಳು. ಈಗ ಕತೆ ಬಗ್ಗೆ ನಮ್ಮ ಯೋಗರಾಜ್ ಸರ್ ಬಗ್ಗೆ, ನಿರ್ಮಾಪಕರು, ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದ್ರೆ ನೀವೆಲ್ಲರೂ ಒಂದು 23ನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮೊದಲಿಗೆ ದೇಶವನ್ನು ಕಾಯುವಂತ ನಮ್ಮ ಸೈನಿಕರು, ಅದರಲ್ಲೂ ನನ್ನ ಜೊತೆ ಹುಟ್ಟಿ ಬೆಳೆದವರು, ಜೊತೆಲಿ ಇದ್ದಂತ ಸ್ನೇಹಿತರನ್ನೇ ಇವತ್ತೊಂದು ದಿವಸ ನಾನು ಈ ಒಂದು ಸ್ಥಳಕ್ಕೆ ಕರೆಸಿದ್ದೀನಿ. ಬನ್ನಿ ಅಂದಾಗ ಅವರು ಖುಷಿಯಿಂದ ಬಂದು ನಮ್ಮ ಟೀಸರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳವ್ರೆ. ಅದು ಬಹಳ ಸಂತೋಷ. ತುಂಬಾ ನಿಮ್ಮಂತ ಸ್ನೇಹಿತರುಗಳು ಪಡೆಯೋಕೆ ನಾನೇ ಒಂದು ಪುಣ್ಯ ಮಾಡಿದ್ದೇನೋ ಅನ್ಸುತ್ತೆ. ಅದೇ ರೀತಿಯಾಗಿ ಈ ಕುಲದಲ್ಲಿ ಕೀಳಾವುದೋ ಚಿತ್ರ
ಇದರಲ್ಲಿ ಖಳನಾಯಕನಾಗಿ ನಾನು ನಟನೆ ಮಾಡಿದ್ದೀನಿ. ಆ ಒಂದು ಅವಕಾಶವನ್ನು ನಾನು ಕೊಟ್ಟವರು ನಮ್ಮ ಸ್ನೇಹಿತರಾದಂಥ ಸಂತೋಷ್ ಸರ್. ಯಾಕಂದರೆ ನಮ್ಗೆ ಹಳೆ ಸ್ನೇಹಿತರವರು, ಆದ್ರೂ ಈ ಒಂದು ಪಾತ್ರ ನೀನು ಮಾಡ್ತೀಯ ಅಂದ್ಬಿಟ್ಟು ನನ್ನ ಹುಡ್ಕೊಂಡು ಚನ್ನಪಟ್ಟಣಕ್ಕೆ ಬಂದು ನೀನು ಮಾಡಲೇಬೇಕು ಅಂತ ನನಗೆ ಹೇಳಿದ್ರು. ಅದೇ ರೀತಿಗೆ ಆ ಒಂದು ಪಾತ್ರಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಕೊಟ್ಟವರು ನಮ್ಮ ರಾಮನಾರಾಯಣ ಸರ್. ಭಾಳಷ್ಟು ಸ್ನೇಹಿತರಾಗಿ ಇದ್ದೀವಿ. ಈ ಒಂದು ಚಿತ್ರಕ್ಕೆ ಎಷ್ಟು ಎಫೆಕ್ಟ್ ಆಗಬೇಕು, ಹೊಸ ಕಲಾವಿದರಿಂದ ಹಿಡಿದು ಹಳೆ ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರು ಈ ಚಿತ್ರದಲ್ಲಿ ಮಾಡಿದ್ದೀವಿ. ಈ ಚಿತ್ರ ಸಕ್ಸಸ್ ಆಗಬೇಕು. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಿ ಚಿತ್ರನ ಗೆಲ್ಸ್ಕೊಡಿ ಅಂತ ತಮ್ಮನ್ನೆಲ್ಲ ಕೇಳಿದಂತ ನಾನು ಮಾತು ಮುಗಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.